ಒಂದೇ ಟೇಕಲ್ಲಿ ಮಾಡಕ್ಕೆ ಹೇಳಿದ್ದೀನಿ. ಒಂದೇ ಟೇಕ್ ತೊಗೊಬೇಕೀಗ. ಜನ ಬರ್ತಾ ಇರ್ತಾರೆ. ಆಗಲ್ಲ ನೋಡಿ ನಮ್ಮ ಅಕ್ಕ ಚೈನ್ ರಿಸೆಪ್ಷನ್ಗೆ ಈ ಥರ ಬಿಟ್ಟು ಮಾಡ್ಕೊಂಡು ಹೋಗ್ಬೋದು. ಹಲೋ ನಮಸ್ಕಾರ, ವೆಲ್ಕಮ್ ಟು ಮತ್ತೆ ಯೂಟ್ಯೂಬ್ ಚಾನಲ್. ಗೈಸ್, ತಿರುಪತಿ ಬಂದಮೇಲೆ ಅಲ್ಲಿ ವೆದರು ಇಲ್ಲಿ ವೆದರು ಸೆಟ್ ಆಗ್ದಾನೆ. ಅಲ್ಲಿ ತುಂಬಾನೇ ಚಳಿ ಇತ್ತು. ಚಳಿ ಅಂದರೆ ಸಿಕ್ಕಾಬಿಟ್ಟೆ ಚಳಿ ಇತ್ತು. ಬೆಟ್ಟ ಅಲ್ವಾ, ಸೊ ಫುಲ್ಲು ಕೋಲ್ಡ್ ಆಗಿ ತಲೆ ಭಾರ ಆಗಿ ಜ್ವರ ಬಂದು ಬೆಡ್ಶೀಟ್ ಹೊತ್ಕೊಂಡು ಮಲಗಿದೊಳಗೆ ಎದ್ದೊಳಕ್ಕೆ ಆಗಿಲ್ಲ. ಸಂಜೆ ಟೈಮ್ ಮಾತ್ರ ಸ್ವಲ್ಪ ಆಕ್ಟಿವ್ ಆಗಿರ್ತೇನೆ, ಮಧ್ಯಾಹ್ನ ಟೈಮ್ ಎಲ್ಲ ಮಲಗಿರ್ತೀನಿ. ನಾವಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ನಿಮ್ಗಲ್ಲಿ ನಾನು ವಿಡಿಯೋ ಮಾಡಿ ತೋರ್ಸೋದಕ್ಕೆ ಆಗಲಿಲ್ಲ, ತುಂಬ ಇತ್ತು. ಸೊ ಆ ಚಳಿಲಿ ವಿಡಿಯೋ ಮಾಡೋದಕ್ಕೂ ಆಗ್ತಿರ್ಲಿಲ್ಲ. ಸೊ ಮನೆಗೆ ಬಂದು ತೋರಿಸೋಣ ಏನೇನು ಪರ್ಚೇಸ್ ಮಾಡಿದ್ವಿ, ಅಲ್ಲಿ ಪ್ರೈಸ್ಗೂ ಇಲ್ಲಿ ಪ್ರೈಸ್ಗೂ ಹೇಗೆ ಅನ್ನೋದು ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದು. ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ಪರ್ಚೇಸಿಂಗ್ದೇ ಒಂದು ವಿಡಿಯೋ ಮಾಡ್ತೀವಿ ಅಂತೇಳಿ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ. ನನ್ನ ತಂಗಿ ಊರಿಗೆ ಹೋಗ್ಬಿಟ್ಲು. ಅವಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬರ್ತಾಳೆ ನೆಕ್ಸ್ಟ್ ಅವಳು, ಬಟ್ ಇವಾಗ ಮೊನ್ನೆ ಊರಿಗೆ ಹೋದ್ಲವಳು. ಸೊ ಫಸ್ಟ್ ಹೆಣ್ಮಕ್ಳಿಗೆ ಬೀಳೋದಂದರೆ ಓಲೆಗಳು, ಇಯರಿಂಗ್ಸ್ ಬೀಳುತ್ತೆ. ಸೊ ನಾವಲ್ಲಿ ಇಯರಿಂಗ್ಸ್ ಪರ್ಚೇಸ್ ಮಾಡಿದ್ವಿ. ಕಳಿಸ್ತಿದ್ಯಾ? ಮುಂದೆ ಬನ್ನಿ. ನನ್ನ ಮಗ ವಿಡಿಯೋ ಮಾಡೋದು ಬಯಸ್ಕೊಳ್ತಾ ಇರ್ತಾನೆ ಅವನು ವಿಡಿಯೋ ಮಾಡಬೇಕಾದ್ರೆ. ಸೊ ಇದೆಲ್ಲ 50 ರುಪೀಸಲ್ಲಿ 50 ರುಪೀಸು. ನಾನು ಎಲ್ಲೋದ್ರೂ ತೊಗೊಳ್ತಾ ಇರ್ತೀನಿ ಇಯರಿಂಗ್ಸು. ಸೊ ನಾವು ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ಗೋಲ್ಡ್ ಹಾಕೋದು ಕಮ್ಮಿ, ಜಾಸ್ತಿ ಈ ಥರದ್ದೇ ಹಾಕೋದು. ಸೊ ಇದೆಲ್ಲ 50 ರುಪೀಸು. ಇನ್ನೂ ಒಂದು 2 ಇಯರಿಂಗ್ಸ್ ತೊಗೊಂಡ್ಲು ನನ್ನ ತಂಗಿ. ಸೊ ಅವಳು ತೊಗೊಂಡೋಗಿದ್ದಾಳೆ. ಇದು ನಾನು ಪರ್ಚೇಸ್ ಮಾಡಿರೋದು 3 ಇಯರಿಂಗ್ಸ್. ಇದು ನನಗೆ ಇದು ಇಷ್ಟ ಆಯಿತು. ಈ ಥರ ಇದು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿರೋದನ್ನ ತೊಗೊಳೋದಕ್ಕೆ ಇಷ್ಟಪಡ್ತಾ ಇರ್ತೀನಿ ನಾನು. ಸೊ ನೆಕ್ಸ್ಟ್ ಕೀ ಬಂಚ್ ಮೇಲೆ ನನಗೆ ಕಣ್ಣು ಬಿತ್ತು. ನಾನೆಲ್ಲೂ ಕೀ ಬಂಚ್ ತೊಗೊಳೋದಕ್ಕೆ ಹೋಗಲ್ಲ. ಬಟ್ ಇದು ಲೀಫ್, ಇದು ಎಲೆ, ಇದು ಎಲೆ ಮೇಲೆ ಅಕ್ಷರನ ಬರೀತಾರೆ, ಇಲ್ಲಾಂದರೆ ಲೆಟರ್ಸ್ನ ಈ ಥರ ಸ್ಟಿಕ್ ಮಾಡ್ತಾರೆ. ಅದಕ್ಕೆ ನಾನು ಲೈಫ್ ಅಂತ ಹೇಳಿ ಈ ಥರ ಸ್ಟಿಕ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಅದರ ಸಂದರ್ಭ ಬಂದರೆ ನಾನು ತಿಳಿಸ್ತೀನಿ ಲೈಫ್ ಅನ್ನೋದು ಏನಕ್ಕೆ ಅಂತ. ಇದ್ರದ್ದು ಏನು ಯೂನಿಕ್ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಅಂತ. ಇದು ಲೈಫ್ ಅಂತೇಳಿ, ಇದಿರಲಿ ಒಂದು ನೆನಪಿಗೆ ಅಂತೇಳಿ ಈ ಥರ ಮಾಡಿಸ್ಕೊಂಡೆ. ಬಟ್ ಇದನ್ನು ಏನಕ್ಕೂ ಯೂಸ್ ಮಾಡ್ತಾಯಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ ನಾನು. ಇದು ನನ್ನ ಮಗ ರೊನಾಲ್ಡೋ, ಯಾರಿದು? ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಹೇಳ್ಬಿಟ್ಟು ಇದು ಬೇಕು ಅಂತ ಹಠ ಮಾಡಿ ತೆಗೆಸ್ಕೊಂಡ ಪೋಷಿತ್ತು. ಸೊ ಇದೊಂದು ಕೀ ಬಂಚು. ಇದೆಲ್ಲ 50 ರುಪೀಸು, ಯಾವುದೋ ಕಾಸ್ಟ್ಲಿ ಏನಿಲ್ಲ ಅಲ್ಲಿ. 50 ರುಪೀಸು. ಇದು 50 ರುಪೀಸೇ. ಇದು ಶಮಿತ್ಗೆ ಅಂತ ತಂದಿದ್ದು, ಶಮಿತ್ ಗೌಡ ಎಲ್ಲಂತ ಪೆನ್ ಮೇಲೆ ಹೆಸರು ಬರ್ಸಿರೋದಿದು. ಶೀತ ಆಗಿಬಿಟ್ಟಿದೆ, ಬರ್ತಾಯಿದೆ. ಇದು ಪೆನ್ ಮೇಲೆ ಬರ್ಸಿರೋದು ನೇಮು. ಏನು ಬೇಕಾದರೂ ಬರ್ಸ್ಕೊಬೋದು. ಇದೊಂದು. ಆಮೇಲೆ ಇದು ನಾನು ಎಲ್ಲೋದ್ರೂ ಇದನ್ನು ತೊಗೊಳ್ತಾ ಇರ್ತೀನಿ. ಅಂದರೆ ಇದು ಫ್ರಿಜ್ ಮ್ಯಾಗ್ನೆಟ್. ಇದು ಫ್ರಿಜ್ ಮೇಲೆ ಹಾಕೋದು ಈವೆಲ್ ಐ ಅಂತೇಳಿ. ಇದು ದೃಷ್ಟಿ. ಇದು ಡಾಲರು ಅಥವಾ ರಿಂಗ್ ಎಲ್ಲ ಹಾಕ್ಕೊಳ್ತಾರೆ ಇದನ್ನು. ಬಟ್ ಅಲ್ಲಿ ಕಲೆಕ್ಷನ್ಸ್ ಕಮ್ಮಿ ಇತ್ತು. ನನ್ನ ತಂಗಿ ನಾನೊಂದು ತೊಗೊಂಡ್ವಿ. ಅವಳಿಗೆ ಇಲ್ಲಿ ಬ್ಲೂ ಬಂದಿದೆ, ನನಗೆ ಈ ಥರ ಒಂಥರ ಗ್ರೀನ್ ಶೇಡಲ್ಲಿ ಬಂದಿದೆ. ಇದು ಫ್ರಿಜ್ ಮ್ಯಾಗ್ನೆಟ್ ಇದು. ಸೊ ಇದನ್ನು ಆದಷ್ಟು ತೊಗೊಳ್ಳಿ, ಮನೇಲಿ ಯೂಸ್ ಮಾಡಿ. ಮನೆಯಲ್ಲೇ ದೃಷ್ಟಿ ಇದ್ದರೆ ಆ ಥರ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಇಲ್ಲಿ ಚೆನ್ನಾಗಿದೆ ನೋಡೋದಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದು ನಾನು ಇದೊಂದು. ಆಮೇಲೆ ನೆಕ್ಸ್ಟು ಇದು ಗೈಸ್, ಇದು ಸಿಕ್ಕಾಬಟ್ಟೆ ಹೆಲ್ಪ್ ಮಾಡ್ತು. ಅಲ್ಲಿ ನಾವು ಓದಿದ ದಿನ ನಾವು ಪರ್ಚೇಸ್ ಮಾಡಿದ್ದು. ನೆಕ್ಸ್ಟ್ ಡೇಗೆ ತುಂಬಾ ಚಳಿ ಇತ್ತು ಅಲ್ಲಿ. ಸೊ ಈ ಟೈಮಲ್ಲಿ ಯಾರು ತಿರುಪತಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಸ್ವೆಟರು, ಟೋಪಿ ಎಲ್ಲ ತೊಗೊಂಡೋಗಿ. ಈ ಥರ ಇದು ಶಾಲ್ ಥರ ಈ ಥರ ಎಷ್ಟು ಬೆಚ್ಚಗಾಗುತ್ತೆ ಗೊತ್ತಾ. ಹುಲ್ಲನ್ನಿದು, ಹುಲ್ಲನ್ನಲ್ಲಿ ಮಾಡಿರೋದು. ಅಷ್ಟೇ ತೂಕ ಇದೆ, ವೆಯ್ಟ್ ಅಷ್ಟೇ ವೆಯ್ಟ್ ಇದೆ. ಹುಲ್ಲನ್ನಲ್ಲಿ ಮಾಡಿರೋದು. ಇದನ್ನು ಈ ಥರ ಹೊತ್ಕೊಳ್ಳೋದು. ಇದು 300 ಹೇಳಿದ್ರು. ನಾವು ಒಂದು 6 ಪೀಸ್ ತೊಗೊಂಡ್ವಿ. ಎಲ್ಲರೂ ಒಂದೊಂದು ತೊಗೊಂಡ್ವಿ. ಅದಕ್ಕೆ 250 ಕೊಟ್ಟರು. ಎಲ್ಲರೂ ಕಲರ್ ಬೇರೆ ಬೇರೆ ಕಲ್ಲರು. ಇದಂತೂ ತುಂಬಾ ಹೆಲ್ಪ್ ಆಯಿತು. ಎಷ್ಟು ಬೆಚ್ಚಗಾಗುತ್ತೆ ಗೊತ್ತಾ ಇದು. ಬಟ್ ನಾನು ಅಂದ್ಕೊಂಡಿದ್ದೆ ಜಾಸ್ತಿ ಹೇಳ್ತಾರೆ ಅಲ್ಲಿ ಅಂತ, ಬಟ್ ಜಾಸ್ತಿ ಏನಿಲ್ಲ, 300 ರುಪೀಸ್ ಓನ್ಲಿ ಅಷ್ಟೇ. ಬಟ್ 250 ಕೊಟ್ಟರು. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಆಗಿದ್ದರೆ ಜಾಸ್ತಿ ಹೇಳೋರು, ಏಕೆಂದರೆ ನಾವು ಆಲ್ಮೋಸ್ಟು ಆ ಥರ ಸ್ಟಾಲ್ಗಳು ಆಗ್ತಾಗೆಲ್ಲ ಹೋಗ್ತಾ ಇರ್ತೀವಿ ನಾವು. ಬಟ್ ಕಾಸ್ಟ್ಲಿ ಇರುತ್ತೆ, ಅಲ್ಲಿ ಕಮ್ಮಿ ಮಾಡೋದೇ ಇಲ್ಲ. ಬಟ್ ಅಲ್ಲಿ ನಮಗೆ ಕಮ್ಮಿಗೆ ಕೊಟ್ಟರು, 250 ಕೊಟ್ಟರು. ಎಷ್ಟು ಬೆಚ್ಚಗಾಗುತ್ತೆ ಗೊತ್ತಾ. ಈ ಟೈಮ್ಗಂತೂ ತುಂಬಾ ಒಳ್ಳೆಯದಿದು. ಯಾರಾದರೂ ಹೋದರೆ ಶಾಪಿಂಗ್ ಮಾರ್ಕೆಟ್ಗೆ ಹೋಗಿ ತೊಗೊಬನ್ನಿ. ಇದಂತೂ ಇದು ನಾನು ನಮ್ಮ ಅತ್ತೆಗೆ ತೊಗೊಂಡೆ. ಆ್ಯಕ್ಚುಲಿ ಅವ್ರು ಟ್ರಾವೆಲ್ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಈ ಥರ
ಸ್ಟಾಲ್ ಥರನೇ ಇದು. ಈ ಥರ ಹಿಂಗೆ ಕ್ಲೋಸ್ ಆಗಲಿ ಅಂತೇಳಿ ನನ್ನ ಮಗ ನಗ್ತಾ ಇದ್ದಾನೆ. ನಗ್ಬೇಡ್ವಾ? ಏನಿಲ್ಲ, ಚೆನ್ನಾಗಿ ಕಾಣ್ತಿಲ್ವಾ? ಸ್ವಲ್ಪ ಹುಷಾರಿಲ್ಲ, ಡಲ್ ಆಗಿಬಿಟ್ಟಿದ್ದೀನಿ ಅಷ್ಟೇ. ಈ ಥರ ಇದು ಕಿವಿಗೆ ಬೆಚ್ಚಗಾಗುತ್ತೆ. ಅವ್ರು ಜಾಸ್ತಿ ಟ್ರಾವೆಲ್ ಅವ್ರಿಗೊಂದು ಇರಲಿ ಅಂದ್ಬಿಟ್ಟು ಆ ಥರ ಆಗಲ್ಲ ಅಂತೇಳಿ, ಅವ್ರಿಗೆ ಆ ಥರ ಫುಲ್ ಹಾಕೊಳ್ಳೋದಕ್ಕಾಗಲ್ಲ ಅಂತೇಳಿ ಈ ಥರ ತೊಗೊಂಡೆ. ಈ ಥರ ಇರಲಿ ಅಂದ್ಬಿಟ್ಟು ಇದು ನಮ್ಮ ಅತ್ತೆಗೆ ತೊಗೊಂಡಿದ್ದು. ಇದು 250 ಹೇಳಿದ್ರು, ನಾವು 150 ಕೇಳಿದ್ವಿ, ಬಟ್ ಅವ್ರು ಮಾಡ್ಕೊಡ್ಲಿಲ್ಲ, 170 ಮಾಡಿಕೊಟ್ರು. ಇದು ನಾವೊಂದು 6 ಪೀಸ್ ತೊಗೊಂಡ್ವಿ. ಇದನ್ನು ಎಲ್ಲರೂ ತೊಗೊಂಡಿದ್ದು ಅವ್ರ ಅತ್ತೆದಿರ್ಗೆ ಹೋದಾಗೆಲ್ಲ ತೊಗೊಂಡು ಅವ್ರ ಅಮ್ಮದಿರ್ಗೆ ಅತ್ತೆದಿರ್ಗೆ ತೊಗೊಂಡಿದ್ದು. ಇದೆಲ್ಲ ಒಂದೊಂದು ಇರಲಿ ಅಂತೇಳಿ ನೆನಪಿಗೆ. ನೆಕ್ಸ್ಟ್ ಇದು ನಾನು ಬಿಗ್ ಬಾಸ್ ಅಶ್ವಿನಿ ಗೌಡ ಯಾವಾಗಲೂ ಈ ಥರ ಹಾಕಿರ್ತಾರೆ ಬ್ಲ್ಯಾಕ್ ಕಲರಲ್ಲಿ. ಅದು ಇಷ್ಟ ಆಗಿತ್ತು ಆ್ಯಕ್ಚುಲಿ, ಅಶ್ವಿನಿ ಗೌಡ ಹಾಕೋದು. ಆಮೇಲೆ ನನ್ನ ತಂಗಿ ಅಂತೂ ನೀವು ಲಾಗಲ್ಲಿ ನೋಡಿರಬೇಕು, ಇದನ್ನು ತಗೊಳಕ್ಕೆ ಎಷ್ಟು ಪರದಾಡಿದ್ದಾಳೆ ಅಂದರೆ, ಅಮ್ಮಮ್ಮ ಅಂದರೆ ಒಂದು 10 ಅಂಗಡಿ ನೋಡಿಬಿಟ್ಲು, ಎಲ್ಲೂ ಸಿಗಲಿಲ್ಲ. ಲಾಸ್ಟು ಫಸ್ಟ್ ಅಂಗಡಿ ಕೇಳಿದ್ಲು, ಆ ಅಂಗಡಿಲಿ ರೈಟು ಜಾಸ್ತಿ ಅಂದ್ಕೊಂಡು ಬಂದಿದ್ಲು. ಇದು ಓನ್ಲಿ 200 ರುಪೀಸ್ ಅಷ್ಟೇ, ಅದೇ ಜಾಸ್ತಿ ಅಂದ್ಕೊಂಡು ಬಂದಿದ್ಲು. ಫೈನಲಿ ಅಲ್ಲೇ ಹೋಗಿ ತೊಗೊಂಡ್ಲು. ಅವಳು ತೊಗೊಂಡಾದ್ಮೇಲೆ ನನಗೆ ಇಷ್ಟ ಆಯಿತು, ಅವಳು ಪಿಂಕಲ್ಲಿ ತೊಗೊಂಡು. ಇದನ್ನು ನನಗೆ ತುಂಬಾ ಇಷ್ಟ ಆಯಿತು. ಬಿಗ್ ಬಾಸಲ್ಲಿ ನಾನು ನೋಡಿದೆ ಅಶ್ವಿನಿ ಗೌಡ ಹಾಕೊಳ್ಳೋದು ಬ್ಲ್ಯಾಕಲ್ಲಿ. ಸೊ ಅದೇ ಥರ ಇದೆಯಲ್ಲ ಅಂತೇಳಿ ನೆಕ್ಸ್ಟ್ ಹೋಗಿ ನಾನು ತೊಗೊಂಡೆ ಇದನ್ನು. ಇದು ಬಂದು 200 ರುಪೀಸ್. ಎಷ್ಟು ಬೆಚ್ಚಗಾಗುತ್ತೆ ಗೊತ್ತಾ? ನಮಗಂತೂ ಇವೆಲ್ಲ ತುಂಬಾ ಹೆಲ್ಪ್ ಮಾಡ್ತು. ಅಲ್ಲಿ ಅಷ್ಟು ಚಳಿ ಇತ್ತು, ನಾವೇನು ತೊಗೊಂಡು ಹೋಗ್ತಾನೆ ಹೋಗಿದ್ವಿ. ಇದೆಲ್ಲ ಹಾಕ್ಕೊಂಡು ಫುಲ್ ಇದೆಲ್ಲ ಉತ್ಕೊಂಡು ಇದ್ವಿ. ಅಷ್ಟು ಬೆಚ್ಚಗಾಯ್ತು ಗೈಸ್. ಇಷ್ಟೇ ನಾವು ಶಾಪಿಂಗ್ ಮಾಡಿದ್ದು. ಆಮೇಲೆ ಬ್ಯಾಂಗಲ್ಸು ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸು, ಬಟ್ ನಾವು ಬ್ಯಾಂಗಲ್ಸ್ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಇದಂತೂ ನನಗೆ ಇವೆರಡು ತುಂಬಾ ಇಷ್ಟ. ಅದು ಅಲ್ಲಿಂದ ತೊಗೊಬಂದಿದ್ದು ಆಲ್ಮೋಸ್ಟ್ ಎಲ್ಲ ಇಷ್ಟ ಆಯಿತು. ಬಟ್ ಇವೆರಡು ನಾವು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ತುಂಬ ನೋಡಿ ಈ ಥರ ನೋಡಿ, ಇದನ್ನು ಹೀಗೆ ತೆಗೆದು ಹಾಕ್ಕೊಳ್ಳೋದಾಯ್ತಾ, ಈಗ ಹಾಕ್ಕೊಳ್ಳೋದು. ನೆಕ್ಸ್ಟು ಇದನ್ನು ಹೀಗೆ ಕ್ಲೋಸ್ ಮಾಡಿ ಇಟ್ಕೊಳ್ಳೋದು. ಸೊ ಟ್ರಾವೆಲ್ ಮಾಡೋಕ್ಕೂ ತುಂಬಾ ಈಸಿ ನೋಡಿ, ಈ ಥರ ಕ್ಲೋಸ್ ಮಾಡಿ ಇಟ್ಕೊಳ್ಳೋದು. ಸೊ ಜಾಸ್ತಿ ಮಾಡ್ತಾ ಇರೋದ್ರಿಂದ ಚಳಿ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡ್ವಿ. ನೀವು ಈ ಥರ ಸಿಕ್ಕಿದ್ರೆ ಇಲ್ಲೇ ಸಿಗ್ತಾ ಇದೆ ಇವಾಗ ಬೆಂಗಳೂರಲ್ಲೇ. ನಾವು ಬಂದಾಗ ಮೊನ್ನೆ ಆಚೆ ಹೋಗಿದ್ವಿ, ಅವಾಗ ನೋಡಿದ್ವಿ. ಪ್ರೈಸ್ ಎಷ್ಟೊಂದು ಕೇಳಲಿಲ್ಲ, ಬಟ್ ಈ ಥರ ಎಲ್ಲ ಟ್ರೆಂಡಿಂಗಲ್ಲಿದೆ ಇವಾಗ. ಮೇ ಬಿ ಬಿಗ್ ಬಾಸಿಂದ ಟ್ರೆಂಡಿಂಗ್ ಆಗಿರಬೇಕು, ನನಗೆ ಗೊತ್ತಿರೋ ಪ್ರಕಾರ. ಮುಂಚೆ ಎಲ್ಲ ಇರಲಿಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವೇನಾದ್ರು ತಿರುಪತಿ ಹೋಗ್ತಿದ್ರೆ ಶಾಪಿಂಗ್ ಮಾಲಲ್ಲಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಇದಂತೂ ಮಿಸ್ ಮಾಡ್ದೇ ತೊಗೊಳ್ಳಿ. ಯಾಕೆಂದರೆ ಬೆಂಗಳೂರಲ್ಲಿ ಜಾಸ್ತಿ ಇದೆ. ಇದು ಉಲ್ಲನ್ ಇದು. ಸೊ ಬೆಂಗಳೂರಲ್ಲಿ ಒಂದು 500 ಮೇಲೆ ಇರುತ್ತೆ, 1000 ಒಳಗಡೆ, 500 ಮೇಲೆ ಇರುತ್ತೆ, 1000 ಒಳಗೆ ಇರುತ್ತೆ. ಬಟ್ 250ಗೆಲ್ಲ ಕೊಡೋ ಮಾತೇ ಇಲ್ಲ ಬೆಂಗಳೂರಲ್ಲಿ. ಅದಕ್ಕಾಗಿ ನೀವೇನಾದ್ರು ತಿರುಪತಿ ಹೋದರೆ ಇದಂತೂ ಮಿಸ್ ಮಾಡ್ಕೊಂಡ್ಬಿಡಿ, ತೊಗೊಳ್ಳಿ. ತುಂಬಾ ಬೆಚ್ಚಿ ಕೊಡುತ್ತೆ ಇದು. ಇಷ್ಟೇ ಗೈಸ್, ಇನ್ನೇನಿಲ್ಲ. ಇಷ್ಟೇ ನಾವು ಶಾಪಿಂಗ್ ಮಾಡಿದ್ದು. ಬಟ್ ಎಲ್ಲರೂ ಅವ್ರವ್ರಿಗೆ ಏನೇನು ಬೇಕಾ ಶಾಪಿಂಗ್ ಮಾಡಿದ್ರು. ಎಲ್ಲರೂ ಇದ್ದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನೇನು ಶಾಪಿಂಗ್ ಮಾಡಿದೆ ಅದನ್ನು ಮಾತ್ರ ನಾನು ತೋರಿಸಿದ್ದೀನಿ. ನಾನು ಮಾಡಿದ್ದು ಇಷ್ಟು ಶಾಪಿಂಗ್ ಅಷ್ಟೇ. ತಿರುಪತಿ ಲಾಗಲ್ಲಿ ಶಾಪಿಂಗ್ ಮಾಡಿದ್ದು ಇಷ್ಟು ಗೈಸ್. ಥ್ಯಾಂಕ್ ಯು. ಇನ್ನೊಂದು ವೇಸ್ಟ್ ಮಾಡಿದ್ರು ಟೈಮು ಎಲ್ಲ. ಎಸ್ ಇವತ್ತೆಲ್ಲ ಟೈಮ್ ವೇಸ್ಟ್ ಗೈಸ್. ಇವತ್ತೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಫೈನಲಿ ನಮ್ಮ ಮಕ್ಕಳನ್ನ ಸ್ಪಿನ್ ಕರ್ಕೊಬಂದಿದ್ದೀವಿ ಏರ್ ಕಟ್ ಮಾಡಿಸೋದಕ್ಕೆ. ಪಾಪ ಅವಳು ಮಾಡಿಸಲ್ಲ, ನಮ್ಮ ಜೊತೆ ಸೇರ್ಕೊಂಡು ಅವಳು ನಮ್ಮ ಮನ್ನಣೆಗೆ ಇದಾಗಿ ಏರ್ ಕಟ್ ಮಾಡ್ಸೋಕೆ ಬಂದಿದ್ದಾಳೆ. ಸ್ಪಿನ್ನಿಗೆ ಬಂದಿದ್ದೀವಿ ಏರ್ ಕಟ್ ಮಾಡ್ಸೋಣ ಅಂತ. ಟೈಮ್ ವೇಸ್ಟ್ ಮಾಡಾಯ್ತು. ವೇಸ್ಟ್ ಇವತ್ತು. ಅಲ್ಲೆಲ್ಲ ಒಂದು ಸ್ಯಾರಿ ತೊಗೊಂಬರಕ್ಕೆ ಹೋಗ ಅಲ್ಲಿ ಇಲ್ಲಿ ಅಂತ ಬೆಳಗಿನ ಬರೀ ಪ್ಲ್ಯಾನ್ ಮಾಡಿದ್ರೆ ಅಷ್ಟೇ ಹೊರಡಲಿಲ್ಲ. ಅದಕ್ಕೆ ಇವಾಗ ಲಾಸ್ಟಲ್ಲಿ ಸ್ಪಿನ್ನಿಗೆ ಬಂದಿದ್ವಿ. ಈಗ ಹೋಗಿ ಕೇಕ್ ಕಟ್ಟಿಂಗ್ ಮಾಡಬೇಕು ಅಣ್ಣ ಬರ್ತಡೆಗೆ. ಕೇಕ್ ಆರ್ಡರ್ ಮಾಡಿದ್ದೀವಿ, ಬರ್ತಾ ಇದೆ. ಅಷ್ಟರಲ್ಲಿ ಏರ್ ಕಟ್ ಮಾಡಿಸ್ಕೊಂಡು ಐಬ್ರೋ ಮಾಡಿಸ್ಕೊಂಡು ಆಮೇಲೆ ಸಿಕ್ಕಿವಿ. ಆ ಏರ್ ಕಟ್ ಎಲ್ಲ ಅದಕ್ಕೆ RR ನಗರ ಸ್ಪಿನ್ ಇದು. ಏರ್ ಕಟ್ಟಿಗೆ ಬಂದ್ವಿ. ಅಂದರೆ ಕುತ್ಕೊಂಡ್ವಿ 20 ಮಿನಿಟ್ಸ್ ವೆಯ್ಟ್ ಮಾಡಿ. ಇವಾಗ ಇಲ್ಲಿ ನೋಡ್ತಾ ಇದ್ದಾರೆ ತುಂಬ ರಶ್ ಗೈಸ್. RR ನಗರ ಸ್ಪಿನ್ನು ಅಷ್ಟು ಹೋಗುತ್ತೆ. ಅಷ್ಟು ಬೇಡ, ಸ್ವಲ್ಪ ಕಡಿಮೆ ಮಾಡಿ. ಬಂದರೆ ಲೇಯರ್ ಬರಲ್ಲ. ನೆಕ್ಸ್ಟ್ ಸಿಗ್ತೀವಿ ಗೈಸ್. ಏರ್ ವಾಶ್ ಮಾಡ್ತಿದ್ದಾರೆ ಇವಾಗ. ಏರ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಫುಲ್ಲು. ನಮ್ಮವರೇ ಇವರು, ಮಂಡ್ಯದವ್ರು ಇವರಂತೆ. ಸದ್ಯ ಕನ್ನಡ ಬರ್ತೈತೆ. ಸ್ಪಿನ್ನಲ್ಲಿರೋರಿಗೆ ಯಾರಿಗೂ ಕನ್ನಡ ಬರಲ್ಲ ಆ್ಯಕ್ಚುಲಿ. ಕನ್ನಡದ ನಮ್ಮ ಅಕ್ಕ ಫುಲ್ ಡಿಸ್ಕಸ್. ಕನ್ನಡದವ್ರು ಸಿಕ್ಬಿಟ್ರೆ ಸಾಕು ಫುಲ್ ಮಾತಾಡಿ ಕೊರಿತಾ ಇರ್ತಾಳೆ. ಅದಕ್ಕೆ ಫುಲ್ ಮಾತಾಡ್ತಿದ್ದಾಳೆ ಅವ್ರ ಹತ್ರ.
ಚೆನ್ನಾಗಾಗಿದೆ. ನಮ್ಮ ಅಕ್ಕಂಗೆ ಒಂದೇ ಟೆನ್ಷನ್, ಶಾರ್ಟ್ ಆಯ್ತಾ ಅಂತ. ಶಾರ್ಟ್ ಏನಿಲ್ಲ, ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಇಲ್ಲಿ ಫ್ರಂಟ್ ಇನ್ನು ಅವ್ರು ಏರ್ ಸೆಟ್ ಮಾಡಿಲ್ಲ. ಏರ್ ಸೆಟ್ಟಿಂಗ್ ಆದರೆ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ, ಏರ್ ಕಟ್ಟಿಂಗ್ ಚೆನ್ನಾಗಿದೆ ಗೈಸ್. ಇವಾಗ ಏರ್ ಸೆಟ್ ಮಾಡ್ತಾರೆ. ಏರ್ ಸೆಟ್ ಆದಮೇಲೆ ಚೆನ್ನಾಗಿ ಕಾಣುತ್ತೆ ಗೈಸ್. ಆಯ್ತು, ಆಲ್ಮೋಸ್ಟ್ ಡನ್ ಆಯಿತು. ಫೈನಲ್ ಲುಕ್. ಫೈನಲ್ ಲುಕ್ ನೋಡಿ. ನಮ್ಮ ಅಕ್ಕ ಚೈನ್ ಅನ್ಎಕ್ಸ್ಪೆಕ್ಟೆಡ್ ಓಕೆ. ನಮ್ಮ ವರ್ಷವ್ರು ಸಿಕ್ಬಿಟ್ಟಿದ್ದಾರೆ. ಇವ್ರನ್ನ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ರಿಯಲಿ ನೋಡ್ತಾ ಇದ್ದೀನಿ, ಖುಷಿ ಆಗ್ಬಿಡ್ತು. ಮನೆಯಿಂದ ಬಂದಿದ್ದ ನನ್ನ ಮಕ್ಕಳಿಗೆಲ್ಲ ಪಾರ್ಸಲ್ ತೊಗೊಳಕ್ಕೆ. ನಾವು ಇವಾಗ ನಮ್ಮ ಅಕ್ಕವ್ರದ್ದು ಏರ್ ಕಟ್ ಮಾಡಿಸ್ಕೊಂಡು ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ಐಟಮ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನನ್ನ ತಂಗಿ ಎಲ್ಲ ಆರ್ಡ್ರ್ ಮಾಡ್ತಾ ಇದ್ದಾಳೆ. ಇಲ್ಲಿ ಗೊತ್ತಲ್ಲ, ನಾವು ಇಲ್ಲೇ ತಿನ್ನೋದು ಆರ್ ಆರ್ ನಗರ. ಕೊಡಲ್ವಾ? ಹೌದಾ, ಸರಿ ಬಾಯ್. ಹಾಂ, ಇದನ್ನೇ ಎತ್ಕೊಂಡು ಹೋಗ್ಬಿಡ್ತೀವಿ, ಗೊತ್ತಲ್ಲ. ಬೇಡಪ್ಪ ಗೋಬಿ. ಇವಾಗ ಮಸಾಲೆ ಪಾನಿಪುರಿ ತಿನ್ಕೊಂಡು ಹೋಗ್ತೀವಿ ಮನೆಗೆ. ನನ್ನ ತಮ್ಮನ ಬರ್ತಡೇ ಇದೆ, ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು. ಅವನು ಇನ್ನೂ ಎಲ್ಲೋ ಹೊರಗಡೆ ಹೋಗಿದ್ದಾನೆ. ಬಂದ ಮೇಲೆ ಬಂದಿದ್ವಿ. ಗೊತ್ತಲ್ಲ, ಬೆಂಗಳೂರು ಬಂದು ಪಾನಿಪುರಿ ಮಸಾಲೆ ಪುರಿ ಡಿಕ್ಕಿ ಪುರಿ ತಿಂದರೆ ಹೋಗಲ್ಲ. ಸಾರಿ ಅಕ್ಕ. ಇಡು ಕೆಳಗಡೆ ಸುಡ್ತಾ ಇದೆ. ಒಬ್ಬ ಬಾಯಿ ನೀರು ಬರುತ್ತೆ ಗೈಸ್. ಈ ಚಳಿಲಂತೂ ಬಿಸಿ ಬಿಸಿ ತಿನ್ನಬೇಕು. ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಿದೆ. ಕುತ್ಕೊಂಡು ತಿಂದು ಫೀಲ್ ಮಾಡಿ, ಚೆನ್ನಾಗೇ ಫೀಲ್ ಮಾಡಿ. ಚೆನ್ನಾಗಿದೆಯಾ? ಇವ್ರು ಹಾಸನವ್ರು, ಏನೂ ಒಪ್ಪಲ್ಲ ಇವರು. ಕಷ್ಟ ಇವ್ರನ್ನ ಒಪ್ಸೋದು. ಫೈನಲ್ ತಿನ್ನೋಣ ಗೈಸ್. ಇವರು ಬಂದಿದ್ದಾರೆ ಮಸಾಲೆ ತಿನ್ನೋಕ್ಕೆ. ನಾವು ಬಂದ್ವಿ, ನಮಗೆ ಗೊತ್ತೇ ಇಲ್ಲ ಇವರು ಬಂದಿದ್ದಾರೆ. ಕಳ್ಳರು ನಾವು ಕಣ್ ತಪ್ಪಿಸಿ ನಾವು ಬಂದ್ವಿ. ನೋಡಿದ್ರೆ ನಮ್ಮ ಸಹನ ಅದಕ್ಕೆ ಅಣ್ಣನ ಮಸಾಲೆ ಪುರಿ ತಿನ್ಸಕ್ಕೆ ಕರ್ಕೊಂಡು ಬಂದಿದ್ದಾಳೆ. ಕಳ್ಳರುಗಳಿದ್ರು. ಹರ್ಷ ಎಲ್ಲ ಕೋ ಇನ್ಸಿಡೆಂಟ್ ಇವತ್ತಿಲ್ಲಿ ಮಸಾಲೆ ಪುರಿ ಹತ್ರ ಎಲ್ರೂ. ಬೆಂಗಳೂರಲ್ಲೂ ಫ್ಯಾನ್ಸ್ ಇವಳಿಗೆ. ಸೊಸೆ ಇಲ್ವಂತವ್ರು ಅತ್ತೆ ಮನೇಲಿ ಇದ್ದಾರಂತೆ. ಸೊಸೆ ಬರೋದಲ್ವ, ಆಚೆ ಎಲ್ಲ ಅತ್ತೆ ಬರಲ್ವಲ್ಲ. ಅತ್ತೆ ಬಂದ್ರೆ ಸರಿ ಹಾಕೊಂಡ್ಬರ್ತಾರೆ. ಫಾಲೋವರ್ಸ್ ಸಿಕ್ಕಿದ್ದಾರೆ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಚಳಿ ಸಿಕ್ಕಿದ್ದಾರೆ. ಮಾತಾಡ್ತಾರೆ ಹಾಯ್ ಹಾಯ್ ಹಾಯ್. ಖುಷಿಯಾಗೋಯ್ತು. ಖುಷಿಯವರು ಸಾರಿ ನಮ್ಮ ಲಕ್ಕಿಯವರು ನಮ್ಮ ಮನೆಗೆ ಬಂದು ಆಟ ಆಡ್ತಿದ್ದಾರೆ. ಪಿಂಕೋ, ಓ ನಮ್ಮ ಪಿಂಕೋ ಅವರು ರೆಡಿ ಆಗ್ತಿದ್ದಾರೆ. ಬನ್ನಿಲ್ ಖುಷಿಯವರೇ ಒಳಗಡೆ. ನಮ್ಮ ಖುಷಿಯವರು ನಮ್ಮ ಮನೆಗೆ ಬಂದಿದ್ದಾರೆ. ಪೋಷಿತ್ ಎಲ್ಲಿದ್ದೀರಾ? ನೀನೇ ಜಾಸ್ತಿ ಬಂದಿರೋದು. ಲಕ್ಕಿ ಪಾಪ ಬರೋಕ್ಕಿಷ್ಟ, ಬಂದಿಲ್ಲ. ಬೆಂಗಳೂರಿಗೆ ಬರೋದು ಅಪರೂಪ ಅಲ್ಲ. ಸೊ ಈ ಫಸ್ಟ್ ಟೈಮ್ ಇವರು ಒಂದು 3-4 ಡೇಸ್ ತಿರುಪತಿಯಿಂದ ಬಂದಮೇಲೆ ಇರೋದು. ಬನ್ನಿ ಸರ್. ನಮ್ಮ ಮಗ ಅಲ್ಲೇ ರೆಡಿ. ಗೊತ್ತಲ್ಲ ಏನು ನೀವು ಕೊಟ್ಟಿದ್ಯಾ ಕಲ್ಕೊಂಡು? ಆಮೇಲೆ ಕಲ್ಕೊಂಡಿದ್ಯಾ ಕಲ್ಕೊಂಡು? ಹಾಂ ಕಲ್ಕೊಂಡು. ಓಕೆ 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 ಗೈಸ್, ನನ್ನ ತಂಗಿ ರೆಡಿ. ವೇಟ್ ಆಯ್ತು, ಡನ್. ನನ್ನ ತಂಗಿ ರೆಡಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಾಲ್ಗೆ ಹೋಗ್ತಾ ಇದ್ದೀವಿ ರೀಲ್ಸ್ ಮಾಡೋದಕ್ಕೆ. ಏನು ಕೇಳ್ತೇನೆ ಗೊತ್ತಾ ಪಿಂಕು? ನಿಂದು ರೀಲು ಫಸ್ಟ್ ಬರುತ್ತೆ, ನಂದು ಲೇಟ್ ಇನ್ನ ಬರೋದು ಲಾಗು. ಎಷ್ಟೊಂದು ಆಗಿದೆ. ಇದು ಒಂದು ವಾರ ಆದ್ಮೇಲೆ ಬರುತ್ತೆ ಗೈಸ್, ವೆಯ್ಟ್ ಮಾಡಿ. ತುಂಬ ಲಾಗ್ ಪೆಂಡಿಂಗ್ ಇದೆ. ಎಲ್ಲ ಕಂಟೆಂಟ್ ಮಾಡಿ ಇಟ್ಟಿದ್ದೀನಿ, ಒಂದೊಂದಾಗಿ ಬಿಡ್ತೀನಿ. ಇವಾಗಂತೂ ಫುಲ್ ಫೋಕಸ್ ಯೂಟ್ಯೂಬ್ ಮೇಲೆ. ಅದಕ್ಕೆ ಇವಳು ನೋಡಿ ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಮಾಲಿಗೆ ಗೈಸ್. ನಾವು ರೆಡಿ ಇದ್ದೀವಿ. ನನ್ನ ತಂಗಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿ ಲಾಗ್ ಮಾಡಲಿ ಅಥವಾ ರೀಲ್ ಮಾಡಲಿ ಅಂತ ಅದು ಒಂದು ಕಾನ್ಸೆಪ್ಟ್ ಇರಲಿ, ಕಂಟೆಂಟ್ ಇರಲಿ ಅಂತೇಳಿ ಹೋಗ್ತಾ ಇದ್ದೀವಿ. ಡಿವಿನಿಟಿ ಮಾಲ್ಗೆ ಹೋಗೋಣ ಅಂತಿದ್ದೀವಿ. ಬಟ್ ಅಲ್ಲಿ ಪರ್ಮಿಷನ್ ಹೇಗೆ ಕೊಡ್ತಾರೆ ಅನ್ನೋದ್ರಲ್ಲಿ ಫಸ್ಟ್ ಟೈಮ್
ಅಂದ್ರೆ ಲಾಗ್ ಮಾಡಿದೀವಿ ಈ ತರ ರೀಲ್ಸ್ ಮಾಡ್ತಿದ್ರೆ ಫಸ್ಟ್ ಟೈಮ್ ಲಾಗಿಂಗ್ ಫಸ್ಟ್ ಟೈಮ್ ಮಾಡ್ತೀವಿ ಮಾಲ್ಗೋ ಮಾಡ್ತೀವಿ. ಸೊ ವಾಯ್ಸ್ ಅಲ್ಲೇ ವಾಯ್ಸ್ ಕೊಟ್ಕೊಂಡು ಮಾಡ್ತಾರೆ ಫಸ್ಟ್ ಸ್ಪೀಕರ್ ತಗೊಂಡಿರಕ. ಸೊ ಇವಾಗ ಸ್ಪೀಕರ್ ತಗೊಂಡು ಅವಳದು ಐಫೋನ್ ಇರೋದ್ರಿಂದ ನಂದಾಗಲ್ಲ ಅವಳಿಗೆ. ಇವಾಗ ಹೋಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು. ಅದು ಒಂದು ಇರಲಿ ಅಂತೇಳಿ ಹೋಗ್ತಾ ಇದೀವಿ. ಬರೀ ಹಳ್ಳಿ ಕಾನ್ಸೆಪ್ಟ್ ಅಲ್ಲೇ ಮಾಡಬಾರ್ದು. ಅತ್ತೆ ಹಳ್ಳಿಗೆ ಬಂದಾಗ ಹೇಗಿರ್ತಾಳೆ, ಸಿಟಿಗೆ ಬಂದಾಗ ಹಳ್ಳಿ ಅತ್ತೆ ಸಿಟಿಗೆ ಬಂದಾಗ ಹೇಗಿರ್ತಾಳೆ ಅನ್ನೋದು ಒಂದು ಇರ್ಲಿ ಅಂತೇಳಿ ಮಾಡ್ತಾ ಇದೀವಿ. ನೋಡೋಣ ಎಷ್ಟು ಚೆನ್ನಾಗ್ ಆಗುತ್ತೆ ಅಂತ. ಇವಾಗ ಎಂಟ್ರಿ ಕೊಟ್ವಿ, ಡಿವಿನಿಟಿ ಮಾಲ್ಗೆ ಬಂದಿದ್ದೀವಿ. ನೋಡಿ ಎಂಟ್ರೆನ್ಸಸ್ ಸಕ್ಕದಾಗಿದೆ. ಕ್ರಿಸ್ಮಸ್ ಅಲ್ವಾ, ಕ್ರಿಸ್ಮಸ್ಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ರಿಸ್ಮಸ್ಗೆಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಬನ್ನಿ ಬನ್ನಿ, ರೆಡಿ ಇದ್ದಾಳೆ ನಮ್ಮ ಅತ್ತೆ. ಅತ್ತೆನ ಕರ್ಕೊಂಡು ಬಂದಿದ್ದೀನಿ ಮಾಲ್ಗೆ. ಪುಟಾಣಿಗಳು ಬೇರೆ. ಯಶವಂತ್ ಶೆಟ್ಟಿ ಫೀಲ್ ಆಗ್ತಿದ್ವಿ ಅಂತೆ. ಅಯ್ಯಯ್ಯಪ್ಪ, ಅವ್ರು ಇನ್ಸ್ಪೈರ್ ಆಗಿ ತಗೊಂಡ್ರೆ ನಾನು ರೀಲ್ ಮಾಡೋಕ್ಕಾಗೋದು. ಇಷ್ಟೊಂದು ಜನ ಅವರೇ ಮಾಡೋಕ್ಕಾಗಲ್ಲ ಅಂದರೆ ಆಗಲ್ಲ. ಎಸ್ ಗೈಸ್, ಇವಾಗ ಮಾಡೋಣ. ಒಳಗಡೆ ಹೋಗಿ ಇದ್ದಾಳೆ ಮಾಡೋದಕ್ಕೆ ಸ್ಟಾರ್ಟ್. ಪಾಪದ ಬೇರೆ ಹೆವಿ ಸೌಂಡ್ ಆಗ್ತಿದೆ. ಕುಯ್ ಕುಯ್ ಕುಯ್. ನನ್ನ ನೋಡಿ ಹಾವಿದೆ ಅಂತ ಹೇಳ್ಬಿಟ್ಟು ಭಯ ಆಗೋಯ್ತು ನನಗೆ. ಹಾವು ಯಪ್ಪ. ಹಾಂ, ಆಡ್ತಿದ್ದಾಳೆ ಏನಂತ ಖುಷಿ ಆಗ್ತೈತೆ ಸೀರಿಯಸ್ ಆಗಿ. ಅವಳ ನೋಡಿ ಏನು ಹೆದರಿಕೆ ಇಲ್ದಾನೆ ಏನಿಲ್ದಾನೆ ಬಂದು ಇಲ್ಲಿ ಮಾಡ್ತಿದ್ದಾಳಲ್ಲ, ಖುಷಿ ಆಗ್ತೈತೆ. ರೆಡಿ ಆಗ್ತಿದ್ದಾಳೆ. ಇವಾಗ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಸ್ಪೀಕರ್ ಇರಲಿಲ್ಲ, ಅದಕ್ಕೆ ನನ್ನ ಫೋನಲ್ಲಿ ಮಾಡ್ತಿದ್ದಾಳೆ. ನಾನು ಅವಳ ಫೋನಲ್ಲಿ ಲಾಕ್ ಮಾಡ್ತಾ ಜನಗಳ ಡಿಸ್ಟರ್ಬೆನ್ಸ್, ಬಟ್ ಪರವಾಗಿಲ್ಲ, ಮಾಡೇ ಮಾಡ್ತೀವಿ. ಇಟ್ಕೊಂಡಂಗೆ ಅನ್ಬೇಕಂತೆ, ಬರಬೇಡಿ ಅಂತ. ಮಾಲೇನು ಸಾಕು ಹೇಳ್ಕೊಡ್ತಾವಳು. Three, two, one. ಬಟ್ ಸುಮ್ಮನೆ ಒಂದು ಏನೋ ಒಂದು ಮಾತಾಡೋದು, ಒಂದು 5 ಸೆಕೆಂಡ್. ಏನಿಲ್ಲ. 3 ಟೇಕ್ ತಗೊಂಡಿದ್ದಾಳೆ. 3 ಟೇಕ್ ಆಯ್ತು ಇವಾಗ. ಇನ್ನ ಎಷ್ಟು ತಗೋತಾಳೋ ಗೊತ್ತಿಲ್ಲ. ಹೋಗೋಷ್ಟು ಸ್ಟಾಪ್ ಇವಾಗ. ಅದರಲ್ಲೂ ಬಾಯ್ಸ್ ಹುಡುಕ್ರ ರೀಲ್ಸ್ ಮಾಡಪ್ಪರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಒಳ್ಳೆ ಕಟ್ ಮಾಡಿ ಬರ್ತಿರ್ತಾನೆ. ಅವ್ಳು ಕಟ್ ಮಾಡಿ ಅಂತ ಮಾಡ್ಬೇಕಂತ. ಅದರಲ್ಲೂ ಕೋಪ ಆಡ್ತಾಳೆ. ಓಕೆ, ಲೇಟಾಗಿ ಹೊರಟೋಗ್ತಾಳೆ. ಇವಾಗ ಇಲ್ಲಿ ಮಾಡ್ತಾ ಇದ್ದೀವಿ ಈ ಥರ ಊಟ ಮಾಡಿದ್ವಿ. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಇದೆಯಲ್ಲ, ಅದ್ರ ಕಾನ್ಸೆಪ್ಟ್ ಇಟ್ಕೊಂಡು ಇವಳು ಮಾಡ್ತಿದ್ದಾಳೆ. ಇದು ಡಿವಿನಿಟಿ ಮಾಲಲ್ಲೆಲ್ಲ ಇದೆ. ಬರ್ಗರ್ ಫ್ಯಾಕ್ಟ್ರಿ ಇದೆ, KFC ಇದೆ, ಶಿವಸಾಗರ್ ಇದೆ. ಇಲ್ಲಿ ಇನ್ನೇನು ಬೇಕು? ಹಾಂ, ಬರ್ಗರ್, ಚೀಸ್ ಬರ್ಗರ್ ಬೇಕಾ? ಓಕೆ ಓಕೆ, ಅದು ಮಾಡ್ತಿದ್ದಾರೆ ಅವರು. ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಕೂತಿದ್ದಾರೆ ಪಾಪ, ನಂಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಮಕ್ಕಳುಗಳು. ನಾವಿವಾಗ ಏನಾದ್ರು ಕೊಡಿಸ್ಕೊಂಡ್ರೆ ಕರ್ಕೊಂಡು ಹೋಗ್ಬೇಕು. ಆಯ್ತಮ್ಮ, ಕೊಡಿಸ್ತೀನಿ. ಡನ್. ಐಸ್ ಕ್ರೀಮ್ ಬೇಕಾ? ಓಕೆ ಡನ್.
ತಗೊಂಬಾರ್ದು ನಾಳೆ ಹೋದ ಮೇಲೆ ಇಲ್ಲ ಒಂಚೂರು ಬಂದಕ್ಕೆ ಇವಾಗ ಸ್ಟಾರ್ಟ್ ಮಾಡಿ ಬೇಗ ಇವಾಗ ಒಂದೇ ಟೇಕಲ್ಲಿ ಮಾಡಕ್ಕೆ ಹೇಳಿದ್ದೀನಿ. ಒಂದೇ ಟೇಕ್ ತಗೋಬೇಕೀಗ. ಅವು ಜನ ಬರ್ತಾ ಇರ್ತಾರೆ, ಆಗಲ್ಲ ಮಾಡೋದಕ್ಕೆ. ಈ ಬೇರೆ ಸೆಕ್ಯೂರಿಟಿ ಇನ್ನೇನಿದ್ದಾನೆ ನಮ್ಮನ್ನೇ ನೋಡ್ತಾರೆ. ಮಾಡುತ್ತೆ ಅನ್ಸುತ್ತೆ, ಫಿನಿಶ್ ಆಯಿತು ಅನ್ಸುತ್ತೆ. ಫಿನಿಶ್ ಮಾಡುತ್ತೆ. ಐಸ್ ಕ್ರೀಮ್ ಹೇಗಿದೆ? ಅವನು ಸ್ಟ್ರಾಬೆರಿ ಸಿಕ್ಕಾಬಟ್ಟೆ ಇಷ್ಟ ಅವನಿಗೆ. ಎಲ್ಲ ಮಕ್ಕಳು ಚಾಕ್ಲೇಟ್ ಇಷ್ಟಪಟ್ಟರೆ ಎಲ್ಲ ನಿಮಗೆ ಸ್ಟ್ರಾಬೆರಿ ಇಷ್ಟ ಇದೆ. ಅದು ಎಕ್ಸ್ಟ್ರಾ ಇರಬೇಕು ಅವೆಲ್ಲ. ಕೇಕ್ ತರ ಒಂದಿದು ಎಲ್ಲರೂ ಸೇರಿ ಎಲ್ಲ ಐಸ್ ಕ್ರೀಮ್ಸ್, ಜಂಕ್ ಏನದು ಇಲ್ಲ ಅವಳಿಗೆ ಕೊಡೋದು. ಜಾಕ್ ಫ್ರೂಟ್ ಈ ಕಲರ್ ಇದೆ, ಒಳ್ಳೆ ಮ್ಯಾಂಗೋ ಥರ ಅಲ್ಲ? ಸ್ಮೆಲ್ ಚೆನ್ನಾಗಿ, ಸ್ಮೆಲ್ಲು ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಆಯ್ತಾ? ಇವನು ಯಾವ್ದಿದು? ಕುಕ್ಕಿ ಅಂತ ಇರುತ್ತೆ. ಕುಕ್ಕಿ ಅವಳು ಚಾಕ್ಲೇಟ್. ಅವಳು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ, ತಿನ್ಕೊಂಡು ಹೋಗೋಣ ಅಂತ ಇದ್ದೀವಿ. ತಿಂದು ಹೋಗ್ತೀವಿ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಐಸ್ ಕ್ರೀಮ್ ತಿಂದ್ವಿ. ಇವಳ್ದು ರೀಲ್ಸ್ ಮುಗೀತು. ಮನೆಯಿಂದ ಫೋನ್ ಮಾಡ್ತಾ ಇದ್ದಾರೆ ಬನ್ನಿ ಅಂತ. ಸೊ ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಇವಾಗ ಮನೆಗೆ ಹೋಗಿ ರೊಟ್ಟಿ ಮಾಡಬೇಕು, ಅದಕ್ಕೆ ಹೊರಡ್ತಾ ಇದ್ರು. ಇದಿರೋದು ಡಿವಿನಿಟಿ ಮಾಲ್, ಇದು ಇರೋದು ಮೈಸೂರು ರೋಡ್. ಇಲ್ಲಿ ಮತ್ತೆ ಜನ ಇಷ್ಟು ಜನ ಬಂದು. ಬೆಂಗಳೂರು ರೋಡ ಇದು? ಮೈಸೂರು ರೋಡ್ ಅಲ್ಲ, ಬೆಂಗಳೂರು ರೋಡು. ಬಟ್ ಇದು ಮೈಸೂರು ರೋಡ್. ಇವಾಗ ಹೊರಡ್ತಾ ಇದ್ದೀವಿ. ಹೊರಡೋಣ. ಆಟೋ ಮಾಡ್ತಾ ಇದ್ದಾರೆ, ಆಟೋ ಬುಕ್ ಮಾಡ್ತಿದ್ದಾರೆ, ಹೋಗಬೇಕು.